ಪೀಪಲ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ವಿವೇಕಾನಂದ HK. ಒಂದು ಕೆಲವೇ ದಿನಗಳ ಹಿಂದೆ ಒಂದು ಘಟನೆ ನಡೆಯುತ್ತೆ. ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ಹೃದಯಾಘಾತವಾಗಿ ಬೈಕಲ್ಲಿ ಹೋಗ್ಬೇಕಾದ್ರೆ ಬಿದ್ದು ಹೋಗ್ತಾನೆ. ಆಗ ಆತನಿಗೆ ಇನ್ನೇನು ಹಾರ್ಟ್ ಅಟ್ಯಾಕ್ ಆಗಿ ಜೀವ ಹೋಗುವಂತ ಒದ್ದಾಡ್ತಾ ಇರಬೇಕಾದ್ರೆ ಆಕೆ ಹೆಂಡತಿ ರಸ್ತೆಯಲ್ಲಿ ಹೋಗ ಬರುವ ಪ್ರತಿಯೊಬ್ಬರನ್ನು ಕೇಳ್ತಾರೆ, ಬನ್ನಿ ನನ್ನ ಗಂಡನ್ನ ಬೇಗ ಅಲ್ಲಿ ಸೇರಿಸಿ ಅಂತೇಳಿ. ಎಲ್ಲ ಅವರವ್ರದೇ ಒತ್ತಡದಲ್ಲಿ ಇರ್ತಾರೆ, ಹೋಗ್ಬಿಡ್ತಾರೆ. ಅವ್ರ ಗಂಡ ಅಲ್ಲೇ ತೀರ್ಕೋತಾನೆ. ಅದು ಸುದ್ದಿ ಮಾಧ್ಯಮದ ಅದು CCTV ಫುಟೇಜ್ ಕೂಡ ಇದ್ದಿದ್ದರಿಂದ ಆಕೆ ತನ್ನ ಗಂಡನನ್ನ ಉಳಿಸ್ಲಿಕ್ಕೆ ಪರಿಪರಿಯಾಗಿ ಬೇಡ್ಕೊಳ್ಳೋದು ಮತ್ತು ಯಾರು ಅದಕ್ಕೆ ಗಮನ ಕೊಡದೇ ಇರೋದು, ಕೊನೆಗೆ ಸಾಯೋ ಘಟನೆ ಇದೆಯಲ್ಲ, ಇದು ಮಾಧ್ಯಮಗಳಲ್ಲಿ ಎಲ್ಲ ಪ್ರಚಾರ ಆಗಿ ಬಹಳಷ್ಟು ಜನಗಳಿಗೆ ಇದೇನಿದು ಈ ಸಮಾಜ ಇಷ್ಟೊಂದು ಕೆಳಾಂತಕ್ಕೆ ಹೋಗ್ತಾ ಇದೆ. ಒಬ್ಬ ವ್ಯಕ್ತಿ ತಮ್ಮ ಕಣ್ಣು ಮುಂದೆನೆ ಒದ್ದಾಡ್ತಾ ಬಿದ್ದಿರ್ಬೇಕಾದ್ರೂ ಜೊತೆಗೆ ಅವರ ಹೆಂಡತಿ ದೈನೇಸಿಯಾಗಿ ಬೇಡ್ಕೋತಾ ಇದ್ರು ಕೂಡ ಯಾರೂ ಸಹಾಯ ಮಾಡಲಿಲ್ಲ. ಯಾಕೆ ಹೀಗಾಗ್ತಿದೆ ಅನ್ನುವ ಪ್ರಶ್ನೆ ಬಹಳ ಜನಕ್ಕೆ ಕಾಡ್ತಾ ಇದೆ. ಹಾಗೆ ನಿಮ್ಗೆ ಗೊತ್ತಿರಬೇಕು, ನೆಲಮಂಗಲ ರೋಡಲ್ಲಿ ಹರೀಶ್ ಅಂತೇಳಿ ಒಬ್ಬ ವ್ಯಕ್ತಿ, ಆಮೇಲೆ ಕೊನೆಗೆ ಆ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಕೈ ಕಾಲು ತಲೆ ಎಲ್ಲ ಗಾಡಿ ಹೋಗಿ ಇನ್ನೇನು ಸತ್ತೋಗ್ಬಿಟ್ಟೆ ಅಂದಾಗ ಆತನು ಕೂಗ್ತಾನೆ, ಯಾರೂ ರಕ್ಷಣೆಗೆ ಬರಲ್ಲ. ಕೊನೆಗೆ ಇನ್ಯಾರಿಗೋ ಹೇಳ್ತಾನೆ, ನಾನು ಹೆಂಗೂ ಸತ್ತೋಗ್ಬಿಡ್ತೀನಿ. ಅಥವಾ ರುಂಡ ಅಲ್ಲ, ದೇಹ ಮತ್ತು ಕಾಲುಗಳೆಲ್ಲ ಬೇರೆ ಆಗ್ಬಿಟ್ಟಿರುತ್ತೆ ತೀರಾ. ಅದು ಕೂಡ ವಿಡಿಯೋಗಳನ್ನ ನೋಡಿದ್ವಿ ನಾವು. ಆಗ ಒಂದು 15 ವರ್ಷ ಆಗಿರ್ಬೇಕನ್ಸುತ್ತೆ, 10 ವರ್ಷ ಆಗಿರ್ಬೋದು. ಅದು ಕೂಡ ಆತ ಆಮೇಲೆ ಕೊನೆಗೆ ಅದನ್ನೆಲ್ಲ ದಾನ ಮಾಡ್ತಾನೆ, ಆತನ ಅಂಗಾಂಗಗಳನ್ನ ತೀರ್ಕೊಂಡ್ಬಿಡ್ತಾನೆ ಆತ. ಹಾಗೂ ಕೂಡ ಜನ ಹೆಚ್ಚು ಸಹಾಯ ಮಾಡಲಿಲ್ಲ ಅಂತೇಳಿ. ಸರ್ಕಾರ ಕೂಡ ಆ ಘಟನೆ ಎಷ್ಟು ಪರಿಣಾಮ ಬೀರ್ತು ಅಂದರೆ, ಸರ್ಕಾರ ಆ ಥರದ ಘಟನೆಗಳಿಗೆ ಹರೀಶ್ ಸಾಂತ್ವನ ಯೋಜನೆ ಅಂತೇಳಿ ಒಂದು ಈ ರೀತಿ ಅಪಘಾತಗಳಾದಾಗ ಇಮ್ಮಿಡಿಯೇಟು ಜನರಿಗೆ ಯಾವುದೇ ರೀತಿಯ ಹಣ ಅದು ಇದು ನೋಡದೆ ಇಮ್ಮಿಡಿಯೇಟು ಫಸ್ಟ್ ಏಡ್ ಮಾಡಬೇಕು ಮತ್ತು ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಬೇಕು ಅಂತೇಳಿ ಸರ್ಕಾರ ಯೋಜನೆಯೂ ಮಾಡ್ತು. ಅಂದರೆ ಈಗಲೂ ಎಷ್ಟೋ ಜನ ಹೇಳ್ತಾರೆ, ಅಪಘಾತಗಳಾದಾಗ ಜನ ಸಹಾಯ ಮಾಡೋದಕ್ಕೆ ಬದಲಾಗಿ ವಿಡಿಯೋ ಮಾಡ್ಕೋತಾ ಇರ್ತಾರೆ. ಇನ್ನೂ ಇದರಲ್ಲಿ ಎಲ್ಲಿ ಹೈವೇಗಳಲ್ಲಿ ಅಲ್ಲಿ ಇಲ್ಲಿ ಅಪಘಾತಗಳಾದಾಗ ಜನ ದರೋಡೆ ಮಾಡ್ಕೊಂಡು ಹೋಗ್ತಾರೆ. ಅದರೊಳಗಡೆ ಯಾರ್ದೋ ಮೊಬೈಲ್ ಇರ್ಬೋದು ಅಥವಾ ಕಾರಲ್ಲಿರುವ ದುಡ್ಡು, ಆ ಥರ ಎಲ್ಲ ಆ ಹಂತಕ್ಕೆ ಈ ಸಮಾಜ ಬಂದ್ಬಿಟ್ಟಿದೆ ಅನ್ನುವಂತಹ ಮಾತುಗಳನ್ನು ನಾವು ಸದಾ ಕೇಳ್ತಾನೆ ಇರ್ತೀವಿ. ಮತ್ತು ಅದರಲ್ಲಿ ನಾವು ಭಾಗಿದಾರರು ಮತ್ತು ಪಾತ್ರದಾರರು. ಯಾಕೆಂದರೆ ಇಲ್ಲಿ ಕೂತ್ಕೊಂಡು ನಾವು ಮಾತಾಡೋದು ಬೇರೆ. ಈಗ ಆಯಮ್ಮ ನಿನ್ನೆ ಏನಾಯಿತು, ಆಯಮ್ಮ ಇವಾಗ ನಾನು ಆ ದಾರಿಯಲ್ಲಿ ಹೋದ್ನ ಅಥವಾ ಹೋದ್ರೆ ನಾನು ಏನು ಮಾಡ್ತಾ ಇದ್ದೆ ಅನ್ನುವ ಪ್ರಶ್ನೆಗಳನ್ನ ನಾವು ಕೇಳ್ಕೋಬೇಕು. ಇದು ಒಂದು ದಿನದಲ್ಲಿ, ಒಂದು ಘಟನೆಯಲ್ಲಿ, ಒಂದು ಪರಿಸ್ಥಿತಿಯಲ್ಲಿ ಆಗುವಂಥದ್ದಲ್ಲ. ಅದು ಸಮಾಜದ ನೈತಿಕ ಮತ್ತು ಮಾನವೀಯ ಮೌಲ್ಯಗಳು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾವೋ ಆ ನಿಟ್ಟಿನಲ್ಲಿ ಈ ರೀತಿಯ ಘಟನೆಗಳಿಗೆ ಆಸ್ಪದವಾಗುತ್ತದೆ. ಇದು ನಾವು ತಿಳ್ಕೊಂಡಂಗೆ ಈಗ ಆ ಘಟನೆಯ ಪ್ರತಿಕ್ರಿಯೆ ಅಲ್ಲ, ಇಡೀ ವ್ಯವಸ್ಥೆ ಹೇಗೆ ಕೆಲಸ ಮಾಡ್ತಾ ಇರುತ್ತೋ ಅದರ ಪ್ರತಿಬಿಂಬವಾಗಿ ಈ ರೀತಿಯ ಘಟನೆಗಳು ನಡೆಯುತ್ತೆ. ಅಂದರೆ ಈ ಮನುಷ್ಯ ಸಂಬಂಧಗಳು ವ್ಯಾಪಾರೀಕರಣವಾಗಿ, ಆರ್ಥಿಕ ಕೇಂದ್ರೀಕೃತವಾಗಿ, ವೇಗವಾಗಿ, ಸಂಘರ್ಷಮಯವಾಗಿ, ಸ್ಪರ್ಧೆಯಲ್ಲಿ ಎಲ್ಲರ ಬದುಕು ಹೋಗ್ತಾ ಇರಬೇಕಾದಾಗ ಈ ಥರ ಘಟನೆಗಳು ಯಾರ ಕಣ್ಣಿಗೂ ಬರೋದಿಲ್ಲ. ನನಗ್ಯಾಕೆ ಅನ್ನುವಂತಹ ಒಂದು ದಿವ್ಯ ನಿರ್ಲಕ್ಷ್ಯದ ಮನಸ್ಥಿತಿ ನಮ್ಮ ಎಲ್ಲರಲ್ಲೂ ಇರುತ್ತೆ. ನಾವು ಸುಮ್ಮನೆ ಹೇಳ್ತೀವಿ ಅಷ್ಟೇ. ಈಗ ನಮ್ಮ ಕಣ್ಣ ಮುಂದೆಯೇ ಎಲ್ಲೋ ಒಂದು ಕಡೆ ಅತ್ಯಾಚಾರ ಮಾಡ್ತಾ ಇದೆ ಅಥವಾ ಕೊಲೆ ನಡೀತಾ ಇದೆ ಅಂದರೆ ನಾವು ನಿಜವಾಗ್ಲೂ ಹೋಗಿ ಅದನ್ನು ತಡೆಯುವ ಶಕ್ತಿ ಇದೆಯಾ, ತಡೆಯುವ ಮನಸ್ಥಿತಿ ಇದೆಯಾ? ತಡೆದ್ರೆ ನಾವು ಏನಾಗ್ತೀವಿ? ಇದು ಈ ಸಮಾಜದ ಇವತ್ತಿನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂದರೆ ಸುಮ್ಮನೆ ಬೋಧನೆಗಳಿದಾವಲ್ಲ, ಈ ಬೋಧನೆಗಳು, ಉಪನ್ಯಾಸಗಳು, ಬುದ್ಧಿವಾದಗಳು ಪ್ರಾಕ್ಟಿಕಲ್ಲಾಗಿ ಇಲ್ಲ ಅನ್ನೋದಾದರೆ ಅದು ಪ್ರಯೋಜನನೇ ಇಲ್ಲ. ಇಲ್ಲಿ ಕೂತ್ಕೊಂಡು ಮಾತಾಡೋದಿದೆಯಲ್ಲ, ಅದು ತುಂಬ ಸುಲಭ. ನಮ್ಮ ಪಾಡಿಗೆ ನಾವು ಅಲ್ಲಿ ಹಂಗಿದ್ರೆ ಮಾಡ್ಬೋದಾಗಿತ್ತು, ನಾನಿದ್ರೆ ಹಾಗೆ ಮಾಡ್ತಾ ಇದ್ದೆ ಅಂದ್ರೆ ಹಾಗಲ್ಲ. ನಮ್ಮ ಮನಸ್ಥಿತಿಗಳು ಹೇಗೆ ಬೆಳೆದಿದ್ದಾವೆ. ಮೊದಲನೇದಾಗಿ ಒಂದು ಸಣ್ಣ ವಿಷಯ ಹೇಳ್ತೀನಿ. ಅಲ್ಲಿ ನಮ್ಮ ಮುಂದೆ ಯಾರೋ ಒಬ್ಬ ವ್ಯಕ್ತಿ ಒದ್ದಾಡ್ತಾ ಇರ್ತಾನೆ ಅಂತ ಇಟ್ಕೊಳ್ಳಿ. ನಮಗೆ ಆ ವ್ಯಕ್ತಿ ಒದ್ದಾಡ್ತಾ ಇರೋದು ನೋಡಿ ಒಂದು ಭಯ ಆಗ್ಬಿಡ್ಬೋದು ನಮಗೆ. ಏನಪ್ಪ ಹಿಂಗೆ ಒದ್ದಾಡ್ತಾ ಇದ್ದಾನೆ, ಏನೋ ಆಗಿದೆ ಕರೆಕ್ಟು, ನನ್ನ ಕೈಯಲ್ಲಿ ಏನಾಗುತ್ತೆ ಅಂತ ನನಗೇ ಭಯ ಆಗಿ ಹೋಗದೆ ಇರ್ಬೋದು.
ಅಂದರೆ ಅದು ಸಹಜವಾದದ್ದು. ನನ್ನ ಪರಿಸ್ಥಿತಿನೇ ಹಂಗಿದೆ. ನಾನು ಆ ಥರ ಒದ್ದಾಡೋದನ್ನ ನೋಡೇ ಇಲ್ಲ ನಾನು. ಅದು ಆಕ್ಸಿಡೆಂಟ್ ಆಗಿ ಅಂದರೆ ಅಂತೂ ಹೋಗೋಕ್ಕೆ ಭಯ ಆಗುತ್ತೆ. ವಾಸ್ತವವಾಗಿ ನಾನೇ ಅಂತಲ್ಲ, ಯಾರೇ ಆಗಲಿ, ಅದು ಯಾವ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ರಕ್ತ ಅಲ್ಲಿ ನೋಡಿದ ತಕ್ಷಣ ನಾವು ಭಯ ಬಿದ್ದು ಬಿಡ್ತೀವಿ. ಸೊ ಆ ಕಾರಣಕ್ಕಾಗಿ ಅದನ್ನು ಅಟೆಂಡ್ ಮಾಡದೇ ಇರುವ ಒಂದು ಸಹಜ ಮನಸ್ಥಿತಿ. ಎರಡನೇದಾಗಿ, ಅಯ್ಯೋ ನನಗೆ ಧೈರ್ಯ ಇದೆ ಅಂತ ಇಟ್ಕೊಳ್ಳಿ, ಅದು ಅವರು ಆಕ್ಸಿಡೆಂಟು ಅಥವಾ ಕೊಲೆ ಏನೋ ಆಗಿ ಒದ್ದಾಡ್ತಿದ್ದಾರೆ ಅಂತ ಹೋಗುವ ಧೈರ್ಯ ಇದ್ರೂ ಕೂಡ ಇನ್ನೊಂದು ಮನಸ್ಥಿತಿಯಲ್ಲಿ ಹೇಳ್ತೇವೆ. ಅಲ್ಲಿ ಹೋದ್ರೆ ಮತ್ತೆ ಪೊಲೀಸರು ಅವರು ಇವರು ಬಂದು ನೀನು ಯಾರು, ನೀನು ಯಾಕೆ ಬಂದೆ, ನೀನು ಬರಬೇಕು, ಕೋರ್ಟ್ ವಿಟ್ನೆಸ್ ಹೇಳಬೇಕು, ನೀನೇ ಎಲ್ಲ ಮಾಡಬೇಕು ಅಂತೇಳಿ ನನ್ನನ್ನು ಅದರಲ್ಲಿ ಸಿಕ್ಕಾಕ್ಸಿ ನನಗೆ ತೊಂದರೆ ಕೊಡಬಹುದು ಅನ್ನುವಂತಹ ಒಟ್ಟು ಕಾನೂನಿನ ಮತ್ತು ಸಮಾಜದ ಆಡಳಿತ ವ್ಯವಸ್ಥೆಯ ಬಗ್ಗೆ ಇರುವ ಅನುಮಾನಗಳು, ಅದು ಎರಡನೆಯ ಹಂತದ್ದು. ಮೂರನೇದು, ಹೆಚ್ಚು ಕಡಿಮೆ ನಮಗೆ ಒಂದು ನಿರ್ಲಕ್ಷ್ಯ. ಅಯ್ಯೋ ಅವನು ಸತ್ತರೆ ನನಗೇನಾಗಬೇಕು, ಅವನು ನನಗೇನು ಸಂಬಂಧ, ನಾನು ಯಾಕೆ ಅಟೆಂಡ್ ಮಾಡಬೇಕು, ಅವನ ಅದೃಷ್ಟ, ಅವನು ಬದುಕಿದ್ರೆ ಬದುಕಲಿ, ಸತ್ತರೆ ಸಾಗಲಿ ಅನ್ನುವಂತಹ ಅಮಾನವೀಯ ಮನಸ್ಥಿತಿ. ಅಂದರೆ 3-4 ಕೆಲಸಗಳು, ಮನಸ್ಥಿತಿಗಳು ನಮ್ಮಲ್ಲಿ ಕೆಲಸ ಮಾಡ್ತಾ ಇರ್ತವೆ. ಇದು ಒಂದು ಉದಾಹರಣೆ ಕೊಟ್ಟೆ ಅಷ್ಟೇ. ಒಂದು ಎಲ್ಲೋ ಒಂದು ಕಡೆ ಈ ಅಪಘಾತವೋ ಏನೋ ಆಗಿದ್ದಾಗ ನಾವು ನಮ್ಮ ಮನಸ್ಸುಗಳು ಯಾವ ರೀತಿ ಇರ್ತವೆ, ಈ 3 ಮನಸ್ಥಿತಿಯಲ್ಲಿ ನಾವು ಅವ್ರಿಗೆ ಸಹಾಯ ಮಾಡಲ್ಲ. 4ನೇ ಮನಸ್ಥಿತಿ ಏನು ಅಂದರೆ, ಪರಿಸ್ಥಿತಿ ಏನಾದರೂ ಇರಲಿ, ಯಾವುದೇನಾನ ಆಗಲಿ, ನಾನು ಆ ವ್ಯಕ್ತಿಗೆ ಜೀವ ಹೋಗ್ತಾ ಇದೆ ಅಥವಾ ಆತ ತೊಂದರೆಯಲ್ಲಿದ್ದಾನೆ, ಅವನಿಗೆ ನಾನು ಸಹಾಯ ಮಾಡಬೇಕು ಅನ್ನುವಂತಹ ಮನಸ್ಥಿತಿ. ಇದು ತುಂಬ ಕೆಲವಲ್ಲಿ ಅಪರೂಪದಲ್ಲಿ ಇದ್ದಾವೆ. ನಾವು ಈಗ ಮಾತಾಡಲಿಕ್ಕೆ ಹೊರಟೋದ್ರಲ್ಲಿ ಈ ಮನಸ್ಥಿತಿಯನ್ನು ಎಲ್ಲರೂ ಬೆಳೆಸ್ಕೊಂಡ್ರೆ ಬಹಳ ಒಳ್ಳೆಯದು. ಅಂದರೆ ಯಾರೋ ತೀರಾ ಕಷ್ಟದಲ್ಲಿದ್ದಾರೆ, ಹೌದು ನಮಗೆ ಕಾಣ್ತಾ ಇದೆ, ಬಟ್ ಅಲ್ಲಿ ಯಾರೂ ಇಲ್ಲ ಅಥವಾ ಇದ್ರೂ ಯಾರೂ ಮಾಡ್ತಾ ಇಲ್ಲ, ನಾನಾದರೂ ಅದಕ್ಕೆ ಒಂದಷ್ಟು ಏನಾದರೂ ಸಹಾಯ ಮಾಡೋಕ್ಕೆ ಸಾಧ್ಯನಾ? ಈಗ ಅಲ್ಲಿ ಕಾರು ಹೋಗ್ತಾ ಇತ್ತು, ಬೈಕುಗಳು ಹೋಗ್ತಾ ಇದ್ವು, ಆಟೋಗಳು ಹೋಗ್ತಾ ಇದ್ವು, ಬಸ್ ಹೋಗ್ತಾ ಇತ್ತು, ಬೇರೆ ಬೇರೆ ಹೋಗ್ತಾ ಇತ್ತು. ಮೊನ್ನೆ ಆ ಅಮ್ಮ ತನ್ನ ಗಂಡನಿಗಾಗಿ ಬೇಡ್ಕೋತಾ ಇದ್ದಾಗ ಯಾರೋ ಒಬ್ಬರಾದ್ರೂ ಈ 3 ಮನಸ್ಥಿತಿಗಳನ್ನು ಮೀರಿ 4ನೆಯ ಮನಸ್ಥಿತಿಯಲ್ಲಿ ಹೋಗಿ ಅವರಿಗೆ ಸಹಾಯ ಮಾಡುವ ಸಾಧ್ಯತೆ ಇರಬೇಕು. ಆ ಮನಸ್ಥಿತಿ ನಮಗೆ ಬರಬೇಕು. ಇದು ನಾವು ಈಗ ಅಪಘಾತ ಅಥವಾ ಯಾರಾದರೂ ಕಷ್ಟದಲ್ಲಿ ಇರಬೇಕಾದ್ರೆ ನಾವು ಮಾಡಬಹುದಾದ ಕೆಲಸಗಳು. ಇದು ಎಗೈನ್ ನಾನು ಹೇಳ್ತೀನಲ್ಲ, ಮನಸ್ಥಿತಿಗಳು. ಈಗ ಆಯಮ್ಮ ಮತ್ತು ಅವ್ರು ಏನು ಒದ್ದಾಡ್ತಿದ್ದಾರಲ್ಲ, ಆ ವ್ಯಕ್ತಿಯು ಅದೇ ಮನಸ್ಥಿತಿಯವರಾಗಿರ್ಬೇಕು. ಇವತ್ತು ನಮಗೆ ಕಷ್ಟ ಬಂದಿದೆ ಅಂತ ಹೇಳೋದಲ್ಲ, ನಾವು ಕೂಡ ಆ ಮನಸ್ಥಿತಿಯನ್ನ ಇಡೀ ಸಮಾಜದಲ್ಲಿ ವ್ಯಾಪಿಸುವಂತೆ ನಮ್ಮ ಕರ್ತವ್ಯಗಳನ್ನು ನಿಭಾಯಿಸಿದಾಗ ನಾವು ಇದರಲ್ಲಿ ಕೆಲಸ ಮಾಡಬಹುದು. ಇನ್ನೂ ಒಂದು ಸರಳವಾದ್ದು ಅಂದರೆ, ಒಂದು ವೇಳೆ ಅಲ್ಲಿ ಏನೋ ಒಬ್ಬರು ಕಷ್ಟದಲ್ಲಿದ್ದಾರೆ ಅಥವಾ ಒಂದು ಗಲಾಟೆ ನಡೀತಾ ಇದೆ, ನಾವು ಅದನ್ನ ಹೋಗಿ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗಲ್ಲ, ಅಷ್ಟು ಧೈರ್ಯನೂ ಇಲ್ಲ, ಅಷ್ಟು ಶಕ್ತಿನೂ ಇಲ್ಲ, ನಮಗೆ ಅದು ಯಾಕೆ ಉಸಾಬರಿ ಅನ್ನುವಂತಹ ಸಂದರ್ಭದಲ್ಲಿ ನಾವು ಈಗಿನ ಆಧುನಿಕ ಕಾಲದಲ್ಲಿ ಒಂದು ಯಾರಿಗಾದ್ರೂ ಫೋನ್ ಮಾಡಿ, ಒಂದು ಆಕ್ಸಿಡೆಂಟ್ ಆ ಥರದ್ದು ನೋವಲ್ಲಿದ್ರೆ ಆಂಬುಲೆನ್ಸನ್ನು ಕರೆಸೋದು ಅಥವಾ ಪೊಲೀಸನ್ನ ಕರೆಸಿ ಆ ಗಲಾಟೆಯನ್ನು ನಿಲ್ಲಿಸೋದು, ಈ ಥರದ್ದು ಏನಾದರೂ ಒಂದು ಪರೋಕ್ಷವಾಗಿ ನಾವು ಮಾಡುವ ಸಾಧ್ಯತೆಯೂ ಇರುತ್ತೆ. ಇದು ಹೌದು, ಇದರಲ್ಲೂ ಒಂದಷ್ಟು ರಿಸ್ಕ್ ಇರುತ್ತೆ. ಅವ್ರು ಯಾರೋ ಪೊಲೀಸರು ನೀನು ಯಾರು ಏನು ಅಂತ ಕೇಳ್ತಾರೆ, ಅದೆಲ್ಲವನ್ನು ಮೀರಿ ಕಷ್ಟದಲ್ಲಿರೋರಿಗೆ ಅಥವಾ ಗಲಾಟೆಗಳಿಗೆ ಇನ್ನೇನೋ ತೊಂದರೆಗಳಾಗಕ್ಕೆ ಮೊದಲು ನಾವು ಒಂದು ಫೋನ್ಗಳನ್ನು ಮಾಡಿ ಮಾಡುವಂತಹ ಸಹಾಯ ಮಾಡುವಂತೂ ಇರುತ್ತೆ. ಈಗ ನೋಡಿ, ಅಲ್ಲಿ ಅದು ಯಾರೋ ಒಬ್ರು ಅಲ್ಲಿ ದಾರಿ ಹೋಗರು ಅಲ್ಲಿ ಏನೋ ಒಂದು ಆಂಬುಲೆನ್ಸ್ಗಾದ್ರೂ ಫೋನ್ ಮಾಡಿನೋ ಅಥವಾ ಇನ್ನೊಂದೇನೋ ಮಾಡಿನೋ, ಆಯಮ್ಮನೂ ಮಾಡಿದಾರೇನೋ ಗೊತ್ತಿಲ್ಲ ನನಗೆ. ಸೊ ಆ ಥರದ್ದೇನಾದರೂ ಒಂದಷ್ಟು ಸಾಧ್ಯತೆಗಳಂದರೆ ಇರುವುದರಲ್ಲಿ ನಾವೇನಾದರೂ ಅವರಿಗೆ ಮಾಡ್ಲಿಕ್ಕೆ ಸಾಧ್ಯವಂತ ಇದು ಒಂದು ಥರದ ಪ್ರತ್ಯಕ್ಷ ಮತ್ತು ಪರೋಕ್ಷ ಸಹಾಯಗಳಾದರೆ, ಸಮಾಜದಲ್ಲಿ ಕೂಡ ನಾವು ಒಳ್ಳೆಯತನವನ್ನು ಮತ್ತು ಸೇವಾ ಮನೋಭಾವವನ್ನು ಹೆಚ್ಚು ಪ್ರಚಾರವಾಗುವಂತೆ ನೋಡ್ಕೋಬೇಕು. ಅಂದರೆ ಇನ್ನೊಬ್ಬರಿಗೆ ಸಹಾಯ ಮಾಡೋದು ನಮಗೆ ನಾವು ಭವಿಷ್ಯದಲ್ಲಿ ಒಂದಷ್ಟು ಒಳ್ಳೆಯ ಮನಸ್ಥಿತಿಯನ್ನು, ಯಾಕಂದರೆ ನಾನು ಪಾಪ ಪುಣ್ಯದ ಬಗ್ಗೆ ನನಗೆ ನಂಬಿಕೆಗಳಿಲ್ಲ, ಒಳ್ಳೆಯ ಮನಸ್ಥಿತಿಯನ್ನು ನಾವು ಕಾಪಾಡೋದು. ಅಂದರೆ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡಿದ್ರೆ ಹಾಗೆ ಇನ್ನೊಬ್ಬರು ನಮಗೆ ಸಹಾಯ ಮಾಡಬಹುದು, ಮಾಡದೇ ಇರಬಹುದು, ಮಾಡಬಹುದು ಅನ್ನುವ ಮನಸ್ಥಿತಿಯನ್ನು ನಾವು ಸೃಷ್ಟಿ ಮಾಡಿ ನಾವು ಕೂಡ ಕೆಲವು ವಿಷಯಗಳಲ್ಲಿ ತೀರಾ ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ, ತೀರಾ ನಮಗೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಬಿಟ್ಬಿಡೋಣ. ಕೆಲವ್ರನ್ನ ಸಹಜವಾಗಿ ನಾವು ಸಹಾಯ ಮಾಡಲಿಕ್ಕೆ ಅವಕಾಶಗಳಿರ್ತವೆ. ಅಂಥ ಸಂದರ್ಭದಲ್ಲಿ ಈಗ ಯಾರಿಗೋ ಆಕ್ಸಿಡೆಂಟ್ ಆದಾಗ ನಾವು ಹೋಗಿ ಅವ್ನ ಬೈಕ್ ಎತ್ತೋದು ಅಥವಾ ಇನ್ನೊಂದೇನೋ ಆತನಿಗೆ ಒಂದಷ್ಟು ಆಸ್ಪತ್ರೆಯ ಸೌಕರ್ಯ ಕೊಡೋದು ಅಥವಾ ನಮ್ಮ ಹತ್ರ ಏನಾದರೂ ಸಣ್ಣ ಹಣದ ಅವಶ್ಯಕತೆ ಇದ್ದರೆ ಕೊಡೋದು, ಏನೋ ಒಂದು ಒಟ್ಟಿನಲ್ಲಿ ಆ ಕ್ಷಣದಲ್ಲಿ ಅವನಿಗೆ ನೀರು ಕುಡಿಸೋದು ಏನಾದರೂ ಮಾಡುವ ಸಾಧ್ಯತೆ ಇದ್ದಾಗ ನೀವು ಮೊಬೈಲ್ಗಿನ್ನ ಹೆಚ್ಚಾಗಿ, ರೆಕಾರ್ಡ್ ಮಾಡ್ಕೊಳೋದಕ್ಕಿಂತ ಹೆಚ್ಚಾಗಿ ನೀವು
ಮನಸ್ಸಿನಲ್ಲಿ ಒಂದು ಸೇವಾ ಮನೋಭಾವದಿಂದ ಅವರಿಗೆ ಹೋಗಿ ಅದು ಯಾಕೆಂದ್ರೆ ನೀವು ಏನು ಮಾಡ್ತೀರಲ್ಲ ಅದನ್ನ 4 ಜನ ನೋಡ್ತಾರೆ. ನಿಮ್ಮ ಮಕ್ಕಳು, ಅಣ್ಣ ತಮ್ಮಂದ್ರು, ಅಥವಾ ನಿಮ್ಮ ಇವರು ನೋಡ್ತಾರೆ, ನಿಮ್ಮ ಸ್ನೇಹಿತರು ನೋಡ್ತಾರೆ. ಇದು ಬಹಳ ಒಳ್ಳೆಯ ಕೆಲಸ, ಪುಣ್ಯದ ಕೆಲಸ ಅನ್ನುವಂತಹ ಒಂದು ಪಾಸಿಟಿವ್ ಫೀಲ್ ಇದೆಯಲ್ಲ, ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಆಗ ಏನಾಗುತ್ತೆ, ಬೇರೆಯವರು ಕೂಡ ಆ ಥರ ಸಹಾಯ ಮಾಡ್ತಾ ಹೋಗ್ತಾರೆ. ಇಡೀ ಸಮಾಜ ಹಂಗಿರ್ಬೇಕು. ನಾವು ಎಲ್ಲೋ ಒಂದು ಕಡೆ ಒಬ್ಬರನ್ನ ಮಾಡಿ ಒಂದು ಘಟನೆಯನ್ನು ನೋಡಿ ಸಮಾಜ ಹೀಗಾಗ್ಬಿಡ. ಎಷ್ಟೋ ಜನ ಟಿ ವಿ ಚಾನಲ್ಗಳವ್ರು ಇವತ್ತು ಅದನ್ನೆಲ್ಲ ಹೇಳ್ತಾರಲ್ಲ, ಅವರು ಕೂಡ ಆ ಘಟನೆಗಳಲ್ಲಿ ಭಾಗಿಗಳು, ಅವರೂ ಕೂಡ ಪಾತ್ರಧಾರಿಗಳು. ಯಾಕೆಂದ್ರೆ ಈ ಸಮಾಜ ಕೆಟ್ಟೋಗಿ ಅಥವಾ ಈ ಸಮಾಜ ಮೌಲ್ಯಗಳನ್ನು ಕಳ್ಕೊಳ್ಬೇಕಾದ್ರೆ ಒಂದು ದಿನದಲ್ಲಾಗಿಲ್ಲ, ಅನೇಕ ದಿನಗಳಲ್ಲಾಗಿರ್ತವೆ. ಎಲ್ಲ ಕ್ಷೇತ್ರಗಳು ಕಾಂಟ್ರಿಬ್ಯೂಷನ್ ಇರ್ತವೆ. ಸೊ ಅದರಿಂದ ಒಂದು ಘಟನೆಗಳನ್ನು ಇಟ್ಕೊಂಡು ನಾವು ಈ ಸಮಾಜದಲ್ಲಿ ಇಷ್ಟೊಂದು ಅಪಮೌಲ್ಯ ಆಗಿದೆ ಅನ್ನೋದಕ್ಕಿಂತ, ಹೌದು ಅಪಮೌಲ್ಯ ಆಗಿದೆ, ಆದರೆ ನಮ್ಮ ಜವಾಬ್ದಾರಿ ಆಗ ನೀವು ಪೊಲೀಸ್ ವ್ಯವಸ್ಥೆನೂ ಸುಧಾರಣೆ ಮಾಡಬೇಕಾಗುತ್ತೆ. ಯಾರೋ ಒಬ್ರು ಅಕಸ್ಮಾತ್ ಅಪಘಾತ ಆಗಿ ಅಥವಾ ಇದಾದಾಗ ಅವ್ರಿಗೆ ಯಾರೋ ಸಹಾಯ ಮಾಡಿದ್ರೆ ಅವರನ್ನ ಹೆಚ್ಚು ಒತ್ತಡಕ್ಕೆ ಸಿಕ್ಕಿಸ್ಬೇಡಿ, ಹೆಚ್ಚು ಅವರ ಸಮಯವನ್ನು ಮಾಡಬೇಡಿ, ಹೆಚ್ಚು ಪ್ರಶ್ನೆಗಳನ್ನು ಕೇಳಬೇಡಿ, ಎಷ್ಟು ಬೇಕೋ ಅಷ್ಟು ಮಾಡಿ, ಸ್ವಲ್ಪ ಅವ್ರು ಒಳ್ಳೇದು ಮಾಡಿದ್ದಾರೆ ಅನ್ನುವುದನ್ನು ಮಾಡಿ. ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ಹೇಳ್ತಾ ಇಲ್ಲ, ಇದು ಸಹಜವಾಗಿದ್ದಾಗ ಹಾಗೆ ಪೊಲೀಸ್ ವ್ಯವಸ್ಥೆ ಅಲ್ಲಿನ ಭ್ರಷ್ಟಾಚಾರಗಳನ್ನು ನಿಯಂತ್ರಿಸಬೇಕು. ನೀವು ಆಗಲೇ ಹೇಳಿದಾಗೆ ಟಿ ವಿಗಳಲ್ಲೂ ಕೂಡ ಒಳ್ಳೆಯ ಅಂಶಗಳನ್ನು ಹೆಚ್ಚು ಪ್ರಚಾರ ಮಾಡಬೇಕು. ನೀವು ಕೂಡ ಕ್ರಿಮಿನಲ್ ಉದ್ರೇಕಿಸುವಂತಹ ಸುದ್ದಿಗಳನ್ನು ಅಥವಾ ಸಿನಿಮಾ ನಟರುಗಳನ್ನು ಎಲ್ಲವನ್ನು ಪ್ರೋತ್ಸಾಹಿಸಿ ಮನುಷ್ಯನನ್ನೇ ಹಣ ಕೇಂದ್ರೀಕೃತವಾಗಿ ನೀವು ಮಾಡಿಬಿಟ್ಟು ಇವತ್ತು ಅಲ್ಲಿ ಅವರು ಮೌಲ್ಯಗಳನ್ನು ಉಳಿಸ್ತಾ ಇಲ್ಲ ಅಂದರೆ ನೀವು ಇನ್ನೊಂದು ರೀತಿ ಮೌಲ್ಯಗಳನ್ನು ಉಳಿಸ್ತಾ ಇಲ್ಲ. ಈಗ ಉದಾಹರಣೆಗೆ ಆಸ್ಪತ್ರೆಗಳಲ್ಲೂ ಕೂಡ ಮೌಲ್ಯಗಳು ಉಳಿದೆ, ಅವು ಕೂಡ ಟಾರ್ಗೆಟ್ ಓರಿಯೆಂಟೆಡ್ ಆಗಿ ಕೆಲಸ ಮಾಡ್ತಾ ಇರಬೇಕಾದಾಗ ನೀವು ಅದು ಹೇಗೆ ಇಲ್ಲಿ ಮಾತ್ರ ನೀವು ಯಾರೋ ದಾರಿ ಹೋಗೋ ಸಹಾಯ ಮಾಡಬೇಕು ಅಂತ ನೀವು ಹೇಗೆ ಅದನ್ನು ನಿರೀಕ್ಷೆ ಮಾಡ್ತೀರಿ? ಸೊ ಸಮಾಜವನ್ನು ನಾವು ಉತ್ತಮ ಮೌಲ್ಯಗಳ ದೃಷ್ಟಿಯಲ್ಲಿ ನಿರ್ಮಾಣ ಮಾಡಿದ್ರೆ ಈ ಥರದ ಘಟನೆಗಳಿಗೆ ಪ್ರತಿಕ್ರಿಯೆಗಳು ಸಹನೀಯವಾಗಿ, ಮಾನವೀಯವಾಗಿ, ಕರುಣೆಯಿಂದ ತುಂಬಿರ್ತವೆ. ನೀವು ಕರುಣೆ ಇಲ್ಲದ ಬರೀ ಸ್ಪರ್ಧೆ ವೇಗದಲ್ಲಿ ಹಣವನ್ನೇ ಕೇಂದ್ರೀಕೃತವಾಗಿ, ವ್ಯಾಪಾರವನ್ನೇ ಕೇಂದ್ರೀಕೃತವಾದ ಸಮಾಜವನ್ನು ನಾವು ನಿರ್ಮಿಸ್ಬಿಟ್ಟು ಅಲ್ಲಿ ನೀವು ಒಳ್ಳೆಯದನ್ನು ನಿರೀಕ್ಷೆ ಮಾಡಿ ಅಂದರೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಬೇವು ಬಿತ್ತಿ ಮಾವನ್ನು ಪಡಿಬೇಕು ಅನ್ನುವ ಮನೋಭಾವ ಇದೆಯಲ್ಲ, ಅದು ಆಗೋದಿಲ್ಲ. ಬೇವು ಬಿತ್ತಿ ಬೇವೇ ಬಂದಿರುತ್ತೆ, ಬೇವು ಬಂದ್ಬಿಡ್ತು, ಬೇವು ಕಹಿಯಾಗಿದೆ, ಬೇವು ವಿಷವಾಗಿದೆ ಅಂದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅದರಿಂದನೇ ಸಮಾಜದ ಪ್ರತಿ ಶಿಕ್ಷಣ, ಆರೋಗ್ಯ, ಮಾಧ್ಯಮ, ಧಾರ್ಮಿಕ, ರಾಜಕೀಯ, ಆಡಳಿತ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮೌಲ್ಯಗಳನ್ನು ಉಳಿಸ್ಕೊಂಡು ಹೋಗ್ತಾ ಇದ್ರೆ, ನಿನ್ನೆ ಏನು ನೀವು ನೋಡಿದ್ರಿ ಅಪಘಾತ ಆಯಿತು ಅಂತ, ಆಗ ಅಲ್ಲಿರುವಲ್ಲಿ ಯಾರೋ ಒಬ್ಬರಾದರೂ ಬಂದು ಸಹಾಯ ಮಾಡ್ತಾರೆ. ನೀವು ಮೌಲ್ಯರಹಿತವಾದ ಸಮಾಜವನ್ನು, ಸಂಬಂಧಗಳೇ ಇಲ್ಲದಂತಹ ಸಮಾಜವನ್ನು, ಹಣದಲ್ಲೇ ಅಳತೆ ಮಾಡುವ ಸಮಾಜವನ್ನು ನಿರ್ಮಿಸಿ ಈ ಥರದ ಘಟನೆಗಳು ಆಗಬಾರ್ದು ಅನ್ನೋದಾದರೆ ಖಂಡಿತವಾಗ್ಲೂ ಅದು ಸಾಧ್ಯವಿಲ್ಲ. ಯಾಕೆ ಒಬ್ಬ ವ್ಯಕ್ತಿ ಅಲ್ಲಿ ಮೊಬೈಲನ್ನು ಮಾಡ್ಕೋತಾ ಇರ್ತಾನೆ, ಹೆಲ್ಪ್ ಮಾಡಲ್ಲ ಅನ್ನೋದಾದರೆ ಅವನಿಗೆ ಈ ಸಮಾಜದ ಬಗ್ಗೆ, ಈ ಮನುಷ್ಯ ಸಂಬಂಧಗಳ ಬಗ್ಗೆ ನೀವು ಅಟ್ಯಾಚ್ಮೆಂಟೇ ಇರೋದಿಲ್ಲ, ಅವನಿಗೆ ಅದ್ರ ಮಹತ್ವವೇ ತಿಳಿದಿರೋದಿಲ್ಲ. ನನಗೆ ಯಾಕೆ ಬೇಕು, ಯಾರು ಕೇಳ್ತಾರೆ, ನಾನು ಯಾಕೆ ಮಾಡಲಿ ಅಂತ. ಯಾಕೆಂದರೆ ಅವನಲ್ಲಿ ಮೌಲ್ಯ ಇದ್ದಿದ್ರೆ, ಅರೆ ನನ್ನ ಒಬ್ಬ ಸಹಪಾಠಿ, ಅದು ನನಗೆ ಪರಿಚಯ ಇಲ್ಲದೆ ಇರ್ಬೋದು, ಆದರೆ ನನ್ನ ದೇಶದ ಪ್ರಜೆ, ನನ್ನ ಊರಿನ ವ್ಯಕ್ತಿ ಕಷ್ಟದಲ್ಲಿದ್ದಾನೆ, ನಾನು ಹೋಗಿ ಸಹಾಯ ಮಾಡಬೇಕು ಅನ್ನುವ ಕನಿಷ್ಠ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಳಲಿಲ್ಲ ಅಂದರೆ, ಸಮಾಜದಲ್ಲಿ ಬೆಳೆಸಲಿಲ್ಲ ಅಂದರೆ, ಮಕ್ಕಳನ್ನು ಎಷ್ಟೋ ಜನ ತಂದೆ ತಾಯಿರು ಹಾಗೆ ಬೆಳೆಸ್ತಾರೆ. ಅಯ್ಯೋ ನಿನಗೆ ಯಾಕೆ ಬೇಕು, ಬೇರೆಯವ್ರ ಮನೆಯಲ್ಲಿ ಕಳ್ಳತನ ಆಗ್ತಾ ಇದ್ರೆ ನಿನಗೆ ಯಾಕೆ ಬೇಕು, ಸಮಾಜದಲ್ಲಿ ಭ್ರಷ್ಟಾಚಾರ ಇದ್ರೆ ನಿನಗೆ ಯಾಕೆ ಬೇಕು, ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದ್ರೆ ನಿನಗೆ ಯಾಕೆ ಬೇಕು, ಈ ರೀತಿ ಪ್ರಶ್ನೆಗಳನ್ನು ಕೇಳಿ ಅವರನ್ನು ಸಮಾಜದಿಂದ ಡಿಟ್ಯಾಚ್ ಮಾಡಿ ಈಗ ಕಷ್ಟ ಬಂದಾಗ ಅಯ್ಯೋ ನನ್ನ ಕಷ್ಟ ಅಂದರೆ ಹಂಗಾಗೋದಿಲ್ಲ. ನೀವು ಒಟ್ಟು ವ್ಯವಸ್ಥೆಯನ್ನು ಮೌಲ್ಯಯುತವಾಗಿ ಬೆಳೆಸಿದಾಗ ಮಾತ್ರ ಖಂಡಿತವಾಗ್ಲೂ ಈ ರೀತಿ ನಿನ್ನೆ ಏನಾಯಿತು ಅಥವಾ ಅಪಘಾತಗಳಾದಾಗ ಮನುಷ್ಯರ ಅಥವಾ ನಾಗರಿಕರ ಪ್ರತಿಕ್ರಿಯೆ ಇದೆಯಲ್ಲ, ಅದು ಖಂಡಿತವಾಗ್ಲೂ ಅರ್ಥಪೂರ್ಣವಾಗಿರುತ್ತೆ. ನೀವು ಮೌಲ್ಯ ರಹಿತವಾದ ಸಮಾಜವನ್ನು ನಿರ್ಮಿಸಿ ಈ ಎಲ್ಲ ಗುಣಗಳು ಇರಬೇಕು, ಎಲ್ಲರೂ ಇದ್ದಕ್ಕಿದ್ದಂಗೆ ಬಂದ್ಬಿಡ್ಬೇಕು ಅಂದರೆ ಅದು ನಿಮ್ಮ ನಿರೀಕ್ಷೆಗಳೇ ಅಲ್ಲ. ಅದು ನಿರೀಕ್ಷಿಸಿದ್ರೆ ಖಂಡಿತವಾಗ್ಲೂ ಆಗೋದಿಲ್ಲ. ಎಲ್ಲೋ ಅಪರೂಪಕ್ಕೆ ವ್ಯಕ್ತಿಗತವಾಗಿ ಕೆಲವರು ಮಾಡ್ಬೋದೇ ಹೊರತು ಸಮಾಜದ ಮೌಲ್ಯವಾಗಿ ಅದು ಉಳಿದಿಲ್ಲ.
ಅದಕ್ಕೆ ಎಲ್ಲರೂ ಕೂಡ ಇದು ಈ ನಿರಾಸೆ ವ್ಯಕ್ತಪಡಿಸೋದಂಗೆ ಈ ಸಮಾಜ ಹಾಳಾಗೋಗಿದೆ, ಈ ಸಮಾಜದಲ್ಲಿ ಮೌಲ್ಯಗಳಿಲ್ಲ, ಯಾವನು ಎಲ್ಲೇ ಸತ್ತು ಬಿದ್ದಿರಲಿ ಯಾವನು ಕೇರ್ ಮಾಡಲ್ಲ ಅಂತ ನಾವೇ ಮಾತಾಡಿಕೊಂಡು ನಾವೇ ಅದರಲ್ಲಿ ಪಾತ್ರಧಾರಿಗಳಾಗಿ ನಾವೇ ನಿರ್ಲಕ್ಷ್ಯ ಮಾಡಿಬಿಟ್ಟು ಘಟನೆ ಆದಾಗ ಅದಕ್ಕೆ ಬಾಯಿ ಬಡ್ಕೊಂಡ್ರೆ ಇದು ಖಂಡಿತವಾಗ್ಲೂ ಇದೊಂಥರ ಅನಾಗರಿಕ ವ್ಯಕ್ತಿತ್ವ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ಎಲ್ಲರಿಗೂ ನೋಡಿ, ಇದು ಒಂದು ಎಲ್ಲರೂ ತಿಳ್ಕೊಳ್ಳೋಣ. ಎಲ್ಲರೂ ಇದೊಂದು ತುಂಬ ಸರಳವಾದದ್ದು. ನಮ್ಮ ಮುಂದೆ ನಡೆಯಬಾರದ ದುಃಖದ ಕಷ್ಟದ ಪರಿಸ್ಥಿತಿಗಳು ಇರಬೇಕಾದಾಗ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಸಹಾಯವನ್ನ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡುವ ಪ್ರಯತ್ನವನ್ನ ಮಾಡೋಣ. ಇದು ಪ್ರಾರಂಭ. ನಾವು ಇನ್ನೊಬ್ಬರಿಗೆ ಸೇವೆ ಮಾಡೋದ್ರಿಂದ ಅವ್ರು ನಮಗೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ, ನಮ್ಮ ಮನಸ್ಸಿನಲ್ಲಿ ಒಂದು ಥರ ಸಾರ್ಥಕ ಭಾವನೆ ಇರುತ್ತಲ್ಲ, ಅದೇ ನಮಗೆ ಸಿಗುವ ಲಾಭ, ಅದೇ ನಮಗೆ ಸಿಗುವ ಒಂದು ತೃಪ್ತಿ. ಸೊ ಈ ಮನೋಭಾವವನ್ನು ಚಿಕ್ಕ ಮಕ್ಕಳಿಂದ ಪ್ರತಿಯೊಬ್ಬರಿಗೂ ನಾವು ಕಲಿಸಿದ್ರೆ ಕನಿಷ್ಠ ಈ ಥರದ ಘಟನೆಗಳಾದಾಗ ಒಬ್ಬರಲ್ಲ ಒಬ್ಬರು ಅದಕ್ಕೆ ಸ್ಪಂದಿಸ್ತಾರೆ. ಅದು ಆಸ್ಪತ್ರೆಗಳು ಅವರು ಅಷ್ಟೇ, ಶಿಕ್ಷಕರು ಅಷ್ಟೇ, ಪೊಲೀಸವರು ಅಷ್ಟೇ, ವ್ಯಾಪಾರಿಗಳು ಅಷ್ಟೇ, ದಾರಿ ಹೋಕರು ಅಷ್ಟೇ, ಡ್ರೈವರು ಅಷ್ಟೇ, ಕಂಡಕ್ಟ್ರು ಅಷ್ಟೇ, ಯಾರೇ ಆಗಿರಲಿ, ಸಾಫ್ಟ್ವೇರ್ ಅವರೇ ಆಗಿರಿ, ಮಾಧ್ಯಮದವರೇ ಆಗಿರಿ, ನಿಮಗೆ ಎಲ್ಲರಲ್ಲೂ ಈ ಮನೋಭಾವವನ್ನು ಬೆಳೆಸಬೇಕು, ಉಳಿಸಬೇಕು. ಆಗ ಮಾತ್ರ ಈ ರೀತಿಯ ಒಂದು ಘಟನೆಗಳಾದಾಗ ಅದಕ್ಕೆ ಸಮಾಜ ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ಕೊಡುತ್ತೆ. ಇಲ್ಲ ಅಂದರೆ ಈ ಥರ ಘಟನೆಗಳು ಆಗಾಗ ಮರುಕಳಿಸ್ತಲೇ ಇರ್ತಾರೆ, ಬೇರೆ ಬೇರೆ ರೂಪದಲ್ಲಿ ಆಗ್ತಾನೆ ಇರುತ್ತೆ. ನೀವು ಕೊರಗುತ್ತಾ ಇರ್ತೀವಿ, ಮರುಗುತ್ತಾ ಇರ್ತೀವಿ, ಅನುಭವಿಸ್ತಾ ಇರ್ತೀವಿ. ಇದಾಗಬಾರ್ದು ಅನ್ನೋದಾದರೆ ಮೌಲ್ಯಯುತ ಸಮಾಜವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ. ಇನ್ನೊಬ್ಬರ ಕಷ್ಟಕ್ಕೆ ಮರುಗುವುದರ ಜೊತೆಗೆ ಸಹಾಯದ ಹಸ್ತವನ್ನು ಸಾಧ್ಯವಾದಷ್ಟು ಮಾಡಿದ್ರೆ ಖಂಡಿತವಾಗ್ಲೂ ಮೊನ್ನೆ ಏನು ಘಟನೆ ನಡೀತು ಆ ಥರದ ಘಟನೆಗಳು ನಮ್ಮ ಕಣ್ಣ ಮುಂದೆನೇ ನಡೆಯೋದಿಲ್ಲ. ಆ ರೀತಿ ಆಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.